ಒಳ್ಳೆಯದಕ್ಕೆ ಯಾವತ್ತೂ ಕಾಲ ಇಲ್ಲ ಅನ್ನೋ ಡೈಲಾಗ್ ಕೇಳಿಸ್ಕೊಂಡು ನಾನು ತುಂಬ ಭಯ ಬಿದ್ದು ಈ ಚಾನೆಲ್ ಸ್ಟಾರ್ಟ್ ಮಾಡಿರೋದು. ಒಳ್ಳೆಯದಕ್ಕೆ ಜನಗಳು ಸಪೋರ್ಟ್ ಮಾಡಲ್ಲ, ಒಳ್ಳೆಯದಕ್ಕೆ ಸಕ್ಸಸ್ ಸಿಗಲ್ಲ. ಬಟ್ ವಾಟ್ ಐ ಬಿಲೀವ್ ಇಸ್ ಒಳ್ಳೆಯದಕ್ಕೆ ಸಕ್ಸಸ್ ಸಿಗಲೇಬೇಕು. ಬಿಕಾಸ್ ಅ ಟ್ರುತ್ ಇಸ್ ಆಲ್ವೇಸ್ ಅ ಟ್ರುತ್, ಅ ಲೈ ಇಸ್ ಆಲ್ವೇಸ್ ಅ ಲೈ. ಕರೆಕ್ಟ್ ರೈಟ್? ಒಳ್ಳೆಯದಕ್ಕೆ ಸಕ್ಸಸ್ ಸಿಗ್ದಿರಾ ಕೆಟ್ಟದಕ್ಕೆ ಸಕ್ಸಸ್ ಸಿಗೋಕ್ಕೆ ಸಾಧ್ಯನಾ? ಒಂದಲ್ಲ ಒಂದಿನ ಕೆಟ್ಟದ್ದು ರಿಯಲೈಸ್ ಆಗೇ ಆಗುತ್ತೆ. ಆ ಕೆಟ್ಟದಕ್ಕೆ ಕರ್ಮ ಅನ್ನೋದು ವಾಪಸ್ ಬಂದೇ ಬರುತ್ತೆ. ಅದನ್ನು ಯಾರೇ ಬಿಟ್ರೇನು ಕರ್ಮ ಅನ್ನೋದೊಂದಿದೆ. ಕರೆಕ್ಟ್ ಅಲ್ವಾ? ನಾವೇನೇ ಮಾಡಿದ್ರೇನು ವಿ ಶುಡ್ ಬಿ ಸ್ಯಾಟಿಸ್ಫೈಡ್ ಅಬೌಟ್ ಇಟ್. ಸೊ ಕಮ್ ಆನ್, let's go back to the olden days. Let's live a healthier life again. Let's be free from diseases. Let's be free from all the problems you are facing nowadays. So let's come back tomorrow for another new video. ನಾನು ಪ್ರಾಮಿಸ್ ಮಾಡ್ದಂಗೆ ಎವ್ರಿ ಡೇ ಯು ವಿಲ್ ಗೆಟ್ ಎ ನ್ಯೂ ವಿಡಿಯೋ. ಅದು 2 minutes ಆಗಿರ್ಬೋದು, 10 minutes ಆಗಿರ್ಬೋದು. ಇಟ್ ವೋಂಟ್ ಎಕ್ಸಿಡ್ 12 minutes. ಆ್ಯಕ್ಚುಲಿ 12 minutes ಎಕ್ಸಿಡ್ ಮಾಡಬಾರ್ದಂತಾನೆ ಇರೋದು. ಐ ಆಮ್ ಸ್ಟ್ರಾಂಗ್ಲಿ ಸ್ಟ್ರಕ್ ಟು 12 minutes. 12 minutes ಮೇಲೆ ವಿಡಿಯೋಸ್ ಹೋಗಬಾರ್ದು. ನಾನು ವಿಡಿಯೋಸ್ ಏನಾದರೂ ತುಂಬ ಲೆಂದಿ ಹಂಗೆ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನೋಡೋ ಜನಗಳು ನೋಡೋದನ್ನು ಬಿಟ್ಬಿಡ್ತಾರೆ. ಯಾರಪ್ಪ ಇವನು ಪುರಾಣನ ಕೇಳಿಸ್ಕೊಂತಾರೆ, ಯಾರಪ್ಪ ಇವನು ಮಾತುಗಳನ್ನ ಕೇಳಿಸ್ಕೊಂಡು ಕೂತ್ಕೊತಾರೆ ಅಂತ. whomever I meet, I'll try to convince them to subscribe my channel and watch my videos regularly. ಅವ್ರು ಮಾಡಿದ್ರೆ ಓಕೆ, ಮಾಡಿಲ್ಲ ಅಂದರೆ ಇಟ್ಸ್ ದೇರ್ ವಿಶ್. ಯಾರೋ ಲಿಫ್ಟ್ ಕೇಳ್ತಿದ್ದಾರೆ. ಹಾಂ ಬನ್ನಿ. ಹಾಂ ಸರ್, ಕ್ಯಾಮರಾ ಇಟ್ಕೊಂಡಿದ್ದೀನಿ. ವಿಶೇಷ ಏನಿಲ್ಲ, ಹಂಗೆ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೆ. ಹಾಂ, ಕ್ರಿಕೆಟ್ ಇದಲ್ಲ ಬ್ರೋ, ಇದು ಮೋಟೋ ವ್ಲಾಗಿಂಗ್ದು. ಸೊ ಇವರು ಹೊಸಕೋರ್ಗೆ ಹೋಗ್ಬೇಕಂತೆ. ಇವರು ನನಗೆ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಹಂಗೆ ದೇವಸ್ಥಾನ ನೋಡಿಕೊಂಡು ಬರೋಣ ಬನ್ನಿ. ಮನೆಗೆ ಹೋಗ್ತಿದ್ದೆ ಆ್ಯಕ್ಚುಲಿ, ಇವ್ರು ಸಿಕ್ಕಿದ್ರು. ಪಾಪ ಕೆಲಸದಿಂದ ಬಂದಿದ್ದಾರೆ ಅನ್ಕೊತೀನಿ. ನಿಮ್ಗೊಂದು ವಿಷಯ ಗೊತ್ತಿದ್ರೆ ಮನೆಗೆ ಹೋಗ್ತಿದ್ದೆ ಆ್ಯಕ್ಚುಲಿ. ಇವ್ರಿಗೋಸ್ಕರ ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ, ಪಾಪ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಅರ್ಥ ಆಗಿಲ್ಲ ಮ್ಯಾಚು? ಹಾಂ 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 ಅವ್ರಿಗೆ ಕ್ಯಾಮ್ರಾ ಬೇಕು. ಹಾಂ ಯೂಟ್ಯೂಬಲ್ಲಿ ಕನೆಕ್ಟ್ ಮಾಡೋದಕ್ಕೆ. ಹಾಂ, ಮಾಡ್ತೀರಾ ಅಂತ ಕೇಳಿದೆ. ಇಲ್ಲ ಅಣ್ಣ, ಅದೆಲ್ಲ ಮಾಡಲ್ಲ. ಚಿಕ್ಕ ಪುಟ್ಟ ಮಾಡ್ತಿದ್ದೀನಿ ಅಷ್ಟೇ. ಅಂತ ಬೇಸಿದೇನಲ್ಲ, ಲೋಕಲ್ ಅವರೇನೆ. ಹಾಂ 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 ಪೇಜ್ ಇರುತ್ತೆ. ಹಾಂ ಯೂಟ್ಯೂಬಲ್ಲಿ ಕನೆಕ್ಟ್ ಆಗಬೇಕು ಅಂತ. ಹಾಂ, ನಾನು ಇವಾಗ ಸ್ಟಾರ್ಟ್ ಮಾಡಿರೋದು ಹೇಳ್ಬೇಕಂದ್ರೆ. ಅಲ್ಲಿ ನಿಮ್ಗೆ ಚಾರ್ಜ್ ಅಂತ ಇರುತ್ತೆ. ಸರಿ ಅಣ್ಣ, ನಾನು ಹೇಳ್ತೀನಿ. ಬೆಳಿಗ್ಗೆ 8 ಟೈಮ್ 9 ಸ್ಟಾರ್ಟ್ ಆದರೆ 5 ಗಂಟೆ 5 ಇರುತ್ತೆ. ಹಾಂ ಹಾಂ ಹಾಂ, ಅಮೌಂಟ್ ಫಿಕ್ಸ್ ಮಾಡ್ತಾರೆ. ಈಗ ಒಂದು 10,000 12,000 ಹೇಳ್ತೀನಿ, ನಾನು 60,000. ಇವಾಗ ನಿಮ್ಗೆ ಎಷ್ಟು ಅಮೌಂಟ್ ಇರುತ್ತೆ? ಅವ್ರು 5,000 ಇವ್ರು 5,000 10,000 ಡೇಗೆ. ಇಲ್ಲ ಅಂದರೆ ಬೇಗ ಮ್ಯಾಚ್ ಮುಗೀತು ಅಂದರೆ ಅವರ್ ಲೆಕ್ಕನೂ ಮಾಡ್ತಾರೆ. ನಾನು ಈ ಚಾನಲ್ ಏನು ದುಡ್ಡಿಗೋಸ್ಕರ ಮಾಡ್ತಿಲ್ಲ ಅಣ್ಣ. ಜನಗಳಿಗೊಂದು ಮೆಸೇಜ್ ಕೊಡಬೇಕಾಗಿತ್ತು, ಅದನ್ನು ಸೀರಿಯಸ್ ಆಗಿ ಮಾಡ್ತಿದ್ದೀನಿ. ಹಾಂ, ಸೊ ಇಲ್ಲಿ ಬಂದು ನಮ್ಮ ಊರು ದೇವ್ರು ಇರೋದು, ಹಂಗೆ ಒಂದು ವಿಸಿಟ್ ಕೊಟ್ಕೊಂಡು ಹೋಗೋಣ. ಬರಬೇಕು. ನಾನಿರೋದು ಕೊಡ್ತಿ. ಹಾಂ, ಇಲ್ಲೇ. ಸೊ ಇದು ಬಂದು ನಮ್ಮ ದೇವಸ್ಥಾನ. ಅಣ್ಣ ವಿಡಿಯೋಲಿ ಬರ್ತೀರಾ? ಹಂಗೆ ಸ್ವಲ್ಪ ಮಾತಾಡಿಕೊಂಡು ಬನ್ನಿ. ಸೊ ಇವ್ರನ್ನ ಇಲ್ಲಿ ಡ್ರಾಪ್ ಮಾಡಬೇಕಾಗಿತ್ತು. ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಇವ್ರನ್ನ ಸ್ವಲ್ಪ ಮಾತಾಡ್ಸೋಣ ಮುಂದೆ. ಅಣ್ಣ ಇವಾಗ ಬಂದು ಮುಂಚೆ
ನಾವು ಬಾವಿಗಳಲ್ಲಿ ನದಿಗಳಲ್ಲಿ ನೀರು ಕುಡಿತಾ ಇದ್ವಿ. ಆ ನೀರು ಹೆಂಗಿರ್ತಾ ಇತ್ತು, ಇವಾಗ ನೀರು ಕುಡಿತಾ ಇರೋ ನೀರು ಹೆಂಗಿದೆ? ಸರ್ ಅವಾಗ ಕಲ್ಮಶ ಇರಲಿಲ್ಲ ನೀರಲ್ಲಿ. ಹಾಂ ಬರೋ ನೀರೇನೆ ಅದೊಂದು ಆರೋಗ್ಯ ಇರ್ತಾ ಇತ್ತು. ಹಾಂ ಇವಾಗ ಬರೋದು ಸರಿ ಇದು ಎಸ್ ವಾಟರ್ಸು, ಹಾಂ ಆಮೇಲೆ ಈ ಬೋರಿ ಚರಂಡಿ ನೀರು, ಹಾಂ ಮತ್ತೊಂದೇ ಕಲ್ಮಶ ಆಗ್ಬಿಟ್ಟು ಅದನ್ನೇ ಇವಾಗ ಹೊಸದಾಗಿ ಫಿಲ್ಟರ್ ತರ ಸೃಷ್ಟಿ ಮಾಡಿ ಅದನ್ನೇ ಫೋರ್ ಫಿಲ್ಟ್ರೇಷನ್ ಮಾಡಿಬಿಟ್ಟು ಅದನ್ನೇ ಕೊಡ್ತಿದ್ದಾರೆ ಜನಗಳು ಕೊಡ್ತಾ ಇದ್ದಾರೆ. ಹಾಂ ಯಾವತ್ತೂ ಅಷ್ಟೇನೆ ಭೂಮಿ ತಾಯಿ ನಾಡು ಹೆಚ್ಚಲ ಮಗ ಅನ್ನಂಗೆ ಹ್ಞೂ ಭೂಮಿಯಿಂದ ಬಂದಂತ ತೀರ್ಥನೇ ಕಾವೇರಿ ತಾಯಿ ನೀರು. ಅಮೃತಕ್ಕೆ ಸಮಾನ ಆಗಿತ್ತಲ್ವ ಅದು? ಮನವಾಗಿರ್ತಿದೆ. ಹ್ಞೂ ಇವಾಗ ಎಲ್ಲ ಹೇಳ್ತಾರೆ ಈ ಬಿಸ್ಲರಿ ಕ್ಯಾನು, ವಾಟರ್ ಕ್ಯಾನು ಅಂತಾರೆ, ಅದು ಪ್ಲಾಸ್ಟಿಕ್ ಪಾಯ್ಸನ್. ಅಲ್ಲಿ ಅಂದ್ರೂ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ನೀರು ಕುಡಿಯೋದಾಗ್ಲಿ, ಜ್ಯೂಸ್ ಕುಡಿಯೋದು, ಪಾನೀಯಗಳು ಅಂತ ಬರ್ತಾರೆ. ಅದು ಯಾವ ನೀರು ಕಲ್ಮಶ ಆಗಿರುತ್ತೆ ಗೊತ್ತಿರಲ್ಲ. ಅದ್ರ ಬದಲು ಶುದ್ಧವಾದ ನೀರು ಕುಡಿದ್ರೆ ಮೈಯು ಆರೋಗ್ಯ ಇರುತ್ತೆ, ಮನಸ್ಸು ಸಂತೋಷವಾಗಿರುತ್ತೆ. ಮೊದಲೆಲ್ಲ ಇವಾಗ ಜನಗಳು 120 ವರ್ಷ ಗಂಟ ಬದುಕ್ತಿದ್ರು. ಇವಾಗ 50 ವರ್ಷ 60 ವರ್ಷ ಬದುಕೋದಂದ್ರೆ ದೊಡ್ಡ ವಿಷಯ. ಇದಂತ ನ್ಯಾಚುರಲ್ ಕಲ್ಚರಲ್ ಅಂದ್ರೆ ಫುಡ್ ಚೆನ್ನಾಗಿತ್ತು. ಇವಾಗೆಲ್ಲ ಫುಡ್ ಅಲ್ಲಿ ಏನಿದೆ ಅಂದ್ರೆ ಎಲ್ಲ ಕಲ್ಮಶ ಆಗ್ಬಿಟ್ಟಿದೆ. ಇವಾಗ ತುಪ್ಪ ಅನ್ನೋದು ಬರ್ತಾ ಇತ್ತು, ತುಪ್ಪ ಸೂಪರ್ ಆಗಿರೋದು. ಇವಾಗ ನ್ಯಾಚುರಲ್ ಬಂದ್ಬಿಟ್ಟಿದೆ. ಪ್ಲಾಸ್ಟಿಕ್ ಹೆಂಗ್ ತಯಾರು ಮಾಡಿ ಎಲ್ಲ ಆರ್ಟಿಫಿಷಿಯಲ್, ತುಪ್ಪನೂ ಹಂಗೆ ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡ್ತಿದ್ದಾರೆ. ಹೆಂಗೆ ತಯಾರಿ ಮಾಡಿ ಇದ್ ಮಾಡ್ತಾರೋ ಎಲ್ಲ ಬಂದ್ಬಿಟ್ಟಿದೆ. ಅವಾಗ ಇದ್ದಂತ ವಯಸ್ಕರಿಗೆ 100 ವರ್ಷಕ್ಕೆ ಬಾಳೋರು, ಮ್ಯಾಕ್ಸಿಮಮ್ 90-90 ವರ್ಷ ಇರೋರು. ಇವಾಗಿನ ಜನರೇಷನ್ ಏನಪ್ಪಾ ಅಂದ್ರೆ 40-45-50 ಒಳಗಡೆ ಒಬ್ಬ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ. ಏನಪ್ಪಾ ಅಂದ್ರೆ ಒಳ್ಳೆ ಪದಾರ್ಥ ತಿನ್ಕೊಂಡು ಗಟ್ಮುಟ್ಟಾಗಿದ್ರೆ ಈ ಒಂದು 10 ವರ್ಷ ಬಾಳ್ತಾನೆ. ಮೈನ್ ಏನಪ್ಪಾ ಮೈ ಆರೋಗ್ಯ ಮೈನ್ ಅಂದ್ರೆ ಒಬ್ಬ ಮನುಷ್ಯ ದಿನಕ್ಕೆ 6 ಲೀಟರ್ ನೀರು ಕುಡಿಯೋದು. 6 ಲೀಟರ್ ನೀರು ಕುಡಿದ್ರೆ ಕರೆಕ್ಟ್ ಸರ್, ಕರೆಕ್ಟ್ ಆರೋಗ್ಯವಾಗಿರ್ತಾನೆ. ಇವಾಗ ಯಾವ್ದೋ ಸುಸ್ತು, ಮೈಕ ನೋವು, ಎನರ್ಜಿ ಅಂತಾರೆ. ಏನಕ್ಕೆ ಎನರ್ಜಿ ಬರುತ್ತೆ? ಊಟ ಮಾಡಲ್ಲ ನ್ಯಾಯವಾಗಿ, ಒಂದು ಪ್ಲಸ್ ಪಾಯಿಂಟ್. ಎರಡನೇದು ಬೇಕರಿಗಳಲ್ಲಿ ಪಾನೀಯಗಳು ಕುಡಿಯೋದು, ಆಮೇಲೆ ಕಲ್ಮಶ ಇರೋದು ಡ್ರಿಂಕ್ಸ್ಗಳು ಕುಡಿಯೋದು, ಆಮೇಲೆ ವಯಸ್ಸರುಗಳಲ್ಲಿ ಕಲ್ಮಶ ಕುಡಿಯೋದು. ಅದರಿಂದ ನಾನಾ ತರ ಕಾಯಿಲೆಗಳು ತುತ್ತಾಗಿದ್ದಾರೆ. ಒಳ್ಳೆ ಮಾರ್ಗದರ್ಶನದಲ್ಲಿ ನೀರು ಅಂತ ಹೇಳಿದ್ವಿ ನಾವು. ಆ ನೀರು ಯಾವ ಶುದ್ಧವಾಗಿ ಹರ್ಕೊಂಡು ಹೋಗ್ತಾ ಇರುತ್ತೋ ಮನುಷ್ಯ ಶುದ್ಧವಾಗಿ ಅವನ ಕಲ್ಮಶ ಆ ನೀರು ತಿರ್ಗಾ ಫಿಲ್ಟರ್ ಮಾಡ್ಕೊಂಡಿದ್ದಾರಲ್ಲ ಜನಗಳು, ಮನೇಲೆ ಫಿಲ್ಟರ್ ಇಟ್ಕೊಂಡು. ಆರೋಗ್ಯ ಉಪಯೋಗಿಸ್ಕೊಬೇಕು ಅಂದ್ರೆ ಸರ್ ನಾವು ಬದುಕಬೇಕು. ನಮ್ಮ ತಂದೆ ಕಾಲದಲ್ಲಿ ಅವಾಗ ಫಿಲ್ಟ್ರೇ ಇರ್ಲಿಲ್ಲ ಸರ್. ಮೊದ್ಲೆಲ್ಲ ಇದು ಭೂಮಿನಲ್ಲಿ ಎರೆಹುಳಗಳು ಅನ್ನೋದು ಇರೋದು. ಎರೆಹುಳ ಏನಕ್ಕೆ ಇರುತ್ತೆ ಅಂದ್ರೆ ಈ ಭೂಮಿ ತಾಯಿ ನಾವು ನಮ್ಗೆ ಒಂದು ಜನಾಂಗ ಏನಿದೆ ನಮ್ಮ ಒಳಗಡೆ, ಆ ಬೇರಲ್ಲಿ ಕಲ್ಮಶ ಒಂದು ಇರುತ್ತೆ. ಒಳಗಡೆ ತಾಯಿ ಬೇರು ಅಂತ ಒಂದು ಇರುತ್ತೆ. ಆ ತಾಯಿ ಬೇರಿಗೆ ಅದೇ ಎರೆಹುಳು ಶುದ್ಧಿ ಮಾಡೋದು. ಆ ಎರೆಹುಳು ಎಷ್ಟು ಶುದ್ಧಿ ಮಾಡುತ್ತೋ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾವು ಎರೆಹುಳಗಳನ್ನ ಕೊಂಡ್ಕೊಂಬಂದು ಹಾಕ್ತಾ ಇದೀವಿ. ಹಾಕ್ಬಿಟ್ಟು ತಿರ್ಗಾ ಅದ್ರ ಮೇಲೆ ಯೂರಿಯಾ ಅದು ಇದು ಹಾಕಿ ಅದನ್ನೇ ನಾವು ಸುಟ್ಟು ಸಾಯಿಸ್ತಾ ಇದೀವಲ್ವಾ. ಯೂರಿಯಾ ಸಾಯಿಸ್ತಾ ಇದ್ದಾರೆ ಅಂದ್ರೆ ಅದು ಪಾಯ್ಸನ್, ಕಲ್ಮಶ ಸರ್. ಅದು ಕಲ್ಮಶ ಒಳಗಡೆ ಬೇರ್ ಕೊಟ್ರೆ ನಮ್ಗೆ ಶುದ್ಧವಾದ ಫುಡ್ ಸಿಗೋದು. ಅದಕ್ಕೆ ಹೇಳೋದು ಯಾವತ್ತೂ ಅಷ್ಟೇ ಭೂಮಿಯಿಂದ ಬಂದಂತ ಪದಾರ್ಥ ತಿಂದ್ರೇನೆ ಆರೋಗ್ಯ. ಗಾಳಿ ಆರ್ಸಕ್ಕೂ ನೀರ್ ಬೇಕು, ಬೆಂಕಿ ಆರ್ಸಕ್ಕೂ ನೀರ್ ಬೇಕು, ಒಬ್ಬ ಇರುವೆಯಿಂದ ಮನುಷ್ಯ ಬದುಕಕ್ಕೂ ನೀರ್ ಬೇಕೇ ಬೇಕು. ಆ ನೀರ್ ಕುಡಿಬೇಕಾದ್ರೆ ಶುದ್ಧವಾದ ನೀರು ಇದೆಯೋ ಇಲ್ಲೋ, ನಾವ್ ಯಾವ ತರ ಯೂಸ್ ಮಾಡಿ ತಗೊಂತಾ ಇದೀವಿ, ಯಾವ ತರ ತಗೊಳ್ತಾ ಇದೀವಿ, ನೀರ್ ಹೆಂಗ್ ಕುಡಿಬೇಕು, ಕುತ್ಕೊಂಡ್ ಕುಡಿಬಾರ್ದು. ಯಾವತ್ತೂ ಅಷ್ಟೇ ಕುತ್ಕೊಂಡ್ ಕುಡಿಬೇಕು. ಯಾವ್ದೇ ಒಂದ್ ಹೋಟ್ಲಿಗೆ ಹೋದ್ರು ಅಷ್ಟೇನೆ ಪಾನೀಯ ಕುಡಿಯಬಾರ್ದು, ಕುತ್ಕೊಂಡ್ ಕುಡಿಯಬೇಕು. ಈ ನಡುವೆ ಹೋಟ್ಲಿಗಳಲ್ಲಿ ಕುತ್ಕೊಳ್ಳೋಕೆ ಜಾಗನೇ ಇಲ್ವಾ, ನಿಂತ್ಕೊಂಡೇ ತಿನ್ಬೇಕು. ಕಲಿಬೇಕು, ಒಬ್ರಿಂದ ಒಬ್ರು ಕಲಿಸ್ಬೇಕು. ನಾವ್ ಹೇಳಕ್ ಹೋದ್ರೆ ಹಿಂಗ ನಾವು ಹಿಂಗಂದ್ರೆ ಹಿಂಗನ್ನುತ್ತದು ಅಲ್ವಾ ಸರ್? ಕರೆಕ್ಟ್ ಕರೆಕ್ಟ್. ನಾವು ನೋಡಿದ್ದು ನಾನ್ ಮಾಡ್ತಾ ಇದ್ದೀನಿ, ಅವ್ನು ಯಾಕೆ ನೀರು ಕುತ್ಕೊಂಡು ಕುಡಿತಾ ಇದ್ದ ನೋಡ್ಬಿಟ್ಟು ಇನ್ನೊಬ್ಬ ಪಾಠ ಕಲಿಬೇಕು. ಸೊ ನಾವು ಈ ಚಾನಲಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಜನಗಳಿಗೆ ಇದನ್ನೇ ತಲುಪಿಸ್ತಾ ಇರೋದು. ನಾವು ಮೊದಲು ಹೆಂಗಿದ್ವಿ, ಇವಾಗ ಹೆಂಗಿದ್ವಿ, ನಾವು ಕುಡಿತಾ ಇರೋ ನೀರು ಬಂದು ಶುದ್ಧವಾಗಿಲ್ಲ. ಮೊದಲೆಲ್ಲ ಬೆಂಕಿಲಿ ಅಡುಗೆ ಮಾಡ್ತಿದ್ವಿ, ಇವಾಗ ಬೆಂಕಿಯಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಗ್ಯಾಸ್ ಅಂತ ಹೋಗಿದ್ದೀವಿ. ಗ್ಯಾಸ್ಗೆ ಹೋಗಿದ್ದೀವಿ. ನಾವು ಕುಡಿತಾ ಇದ್ದದ್ದು ನೀರು ಬಂದು ಬಾವಿ ನೀರು, ಕೆರೆ ನೀರು. ಇವಾಗ ಕುಡಿತಾ ಇರೋ ನೀರು ಬಂದು ಫಿಲ್ಟರ್ ಮಾಡಿರೋ ನೀರು. ಸತ್ತೋಗಿದೆ ಆ ನೀರು. ಆ ನೀರಲ್ಲಿ ಏನೂ ಇಲ್ಲ, ಸತ್ತೋಗಿರೋ ನೀರು ಕುಡಿತಾ ಇದ್ದೀವಿ. ಒಳ್ಳೇದು ಹೋಯ್ತು, ಕೆಟ್ಟದ್ದು ಹೋಗಿದೆ ಅದರಲ್ಲಿ. ಇದನ್ನೇನಾದರೂ ಇಷ್ಟಪಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಓಕೆ ಮಾಡಿ, ತಲುಪಿಸಿ, ಆದಷ್ಟು ತಲುಪಿಸಿ. ಆದಷ್ಟು ನಾವು ಏನಂತಾರೆ ನಿಮಗೆ ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ಳಿ ಅಂತಲೇ ಈ ಚಾನಲ್ ಮಾಡ್ತಿರೋದು. ಆದಷ್ಟು ಈ ಚಾನಲ್ನ ಜನಗಳಿಗೆ ತಲುಪಿಸಿ. ಸೊ ಗೈಸ್, ಕೇಳಿಸ್ಕೊಂಡ್ರಾ? ನ್ಯಾಚುರಲಿಟಿ ಅನ್ನೋದು ಅಷ್ಟು ಮುಖ್ಯ. ಯು ಶುಡ್ ಬಿ ಸೆಲ್ಫ್ ಅವೇರ್ ಆಫ್ ವಾಟ್ ಯು ಆರ್ ಡೂಯಿಂಗ್. ಯು ಶುಡ್ ಬಿ ಸೆಲ್ಫ್ ಅವೇರ್ ಆಫ್ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಯುವರ್ ಬಾಡಿ. You should be self-aware of what's going on.